ಥ್ಯಾಂಕ್ ಯು ನಾಗರತ್ನ. ಕೃಷ್ಣನ ದೇವಸ್ಥಾನಕ್ಕೆ ಒಂದು ಲೈಕ್ ಕೊಡಿ. ವಿಡಿಯೋ ಕ್ಲಿಯರ್ ಇಲ್ಲ, ಅದೇ ಇಲ್ಲಿ ಇದಲ್ವಮ್ಮ, ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ನಾನು ಒಬ್ಬರು ಮೀಟ್ ಮಾಡೋಕ್ಕೆ ಪಾಪ ಬಸ್ಸಿಂದ ಆಟೋದಲ್ಲಿದ್ದೀನಿ, ಅಲ್ಲೇ ಏರಿ ಅದಕ್ಕೆ ಇಲ್ಲ ಲೈವ್ ಎಂಡ್ ಮಾಡ್ತಿದ್ದೆ. ಅವರು ಬರ್ತಾಯಿದ್ದೀನಿ ಅಲ್ಲೇ ಏರಿ ಅಂದರು, ಅದಕ್ಕೋಸ್ಕರ ಲೈವಲ್ಲಿದ್ದೀನಿ. ಆಟೋದಲ್ಲಿದ್ದಾರಂತೆ. ನೀವು ಇವಾಗ ಗೋಕರ್ಣದಿಂದ ಬಂದಿರೋದಾ? ವಾವ್, ಕೃಷ್ಣ ಒಳ್ಳೇದು. ಬಂದಮೇಲೆ ಇವಳು ನಾನು ಲೈವಲ್ಲಿ ಇದ್ದೀನಿ, ಹೇಳ್ತೀರಾ ಈ ಮಾತನ್ನ? ಹೌದಾ? ಹಾಂ, ನನ್ನ ಯೂಟ್ಯೂಬ್ ಚಾನಲ್ ಇದೆ. ನೋಡಿ ಇವರು ಒಂದು ನಿಮಿಷ, ಸಾರಿ ಒಂದು ನಿಮಿಷ, ಇವರು ಗೋಕರ್ಣದಿಂದ ಬಂದಿರೋದಂತೆ. ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ. 2011ರಲ್ಲಿ ಮದುವೆ ಆಗಿತ್ತು ನನಗೆ. ಗೋಕರ್ಣದವಳು ನಾನು. ಮತ್ತು ಮಕ್ಕಳಾಗಿದ್ದಲ್ಲ. 2012ರಲ್ಲಿ ಒಬ್ಬರು ನಮ್ಮ ಸರ್ ಒಬ್ಬರು ಹೇಳ್ತಾರೆ ನನಗೆ, ಇಂಥ ಕಡೆ ದೇವಸ್ಥಾನ ಇದೆ. ಆ್ಯಕ್ಚುಲಿ ಗೋಕರ್ಣದವಳು, ಕರಾವಳಿಯವಳು ನಾನು. ಈ ಬಗ್ಗೆ, ಈ ಪ್ಲೇಸ್ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ನನಗೆ. ಬಟ್ ಅವ್ರು ಹೇಳಿರೋದ್ರಿಂದ ಅವ್ರಿಗೊಂದು ಗೌರವ ಕೊಟ್ಟು ದೇವ್ರ ಬಗ್ಗೆ ಒಂದು ವಿಶ್ವಾಸ ಇಟ್ಬಿಟ್ಟು ಬಂದಿದ್ದೆ. ಅವ್ರು ಅಂದಿದ್ರು, ನನ್ನ ಮಗಳಿಗೂ ಇಲ್ಲೇ ಆಗಿದೆಯಮ್ಮ, ಇಲ್ಲಿ ಹೋದ್ಮೇಲೆ ಮಕ್ಕಳಾಗಿರೋದು, ಸೊ ಹೋಗ್ಬಿಟ್ಟು ಪ್ರೇ ಮಾಡು ಅಂತ. ಆಗಸ್ಟ್ 15ಗೆ ಬಂದಿದ್ದೆ ನಾನು, ರಜಾ ಇರೋದನ್ನ. ಅಲ್ಲಿ ಬಂದಮೇಲೆ ನನಗೆ ಎಷ್ಟು ಮೆಡಿಸಿನ್ ಮಾಡಿದ್ದೀನಿ, ತಿರುಗಾಡಿದ್ದೀನಿ, ಮಕ್ಕಳಾಗಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನನಗೆ ಈ ಟೆಂಪಲ್ಗೆ ಬಂದಮೇಲೆ ನನಗೆ ನನ್ನ ಮಕ್ಕಳು ಹುಟ್ಟಿರೋದು. ಅದರಿಂದ ಈ ದೇವರನ್ನು ಯಾವತ್ತು, ಅದಕ್ಕಿಂತ ಎಲ್ಲರೂ ಬಂದುಬಿಟ್ಟು ದೇವರ ಆಶೀರ್ವಾದ ಪಡೀಲಿ ಅಂತ ನಾನು ಬಯಸ್ತೀನಿ. ಹೌದು, ನಮ್ಮ ಮನೆಗೂ ನನಗೆ ಮೊಮ್ಮಗ ಈ ದೇವಸ್ಥಾನದಿಂದನೇ ಆಗಿರೋದು. ಅದರಿಂದ ದೇವ್ರಿರೋದೇ ನಮ್ಮ ರಕ್ಷಣೆಗೆ. ಅದಕ್ಕೋಸ್ಕರ ಬಂದುಬಿಟ್ಟು ದೇವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳಿ. ಇನ್ನು ಮಕ್ಕಳು ಇಲ್ಲದೇ ಇದ್ದವ್ರಿಗೂ ಇದನ್ನು ಹೇಳಿ. ಆಸ್ಪತ್ರೆಗಳು ಎಷ್ಟು ಇಂಪಾರ್ಟೆಂಟೋ ನಮಗೆ ಅದಕ್ಕಿಂತ ಜಾಸ್ತಿ ನಾನು ಬೀಯಿಂಗ್ ಸ್ಪಿರಿಚುವಲ್ ಮತ್ತು ಇಂಥ ಈ ದೇವಸ್ಥಾನ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಈ ದೇವಸ್ಥಾನದಿಂದನೇ ನನಗೆ ಒಂದು ಮಗು ಸಿಕ್ಕಿರೋದ್ರಿಂದ ದಯವಿಟ್ಟು ದೇವಸ್ಥಾನಕ್ಕೆ ಬಂದುಬಿಟ್ಟು ಮಕ್ಕಳನ್ನು, ಯಾರಿಗೆ ಇಲ್ದಿರೋರಿಗೂ ಕೂಡ ಹೇಳಿ. ಮಕ್ಕಳು ಕೊಡೋ ದೇವಸ್ಥಾನ ಇದು ಗೊಂಬೆನಾಡಲ್ಲ, ಗೊಂಬೆಗಳನ್ನು ಕೊಡುವಂಥ ದೇವಸ್ಥಾನ ಅಂತ ನಾನು ಹೇಳ್ತೀನಿ. ದಯವಿಟ್ಟು ವಿಸಿಟ್ ಮಾಡಿ. ಇದರಿಂದ ಮತ್ತೆ ಗೊತ್ತಿಲ್ಲದೆ ಇದ್ದವ್ರಿಗೂ ತಿಳಿಸಿ. ಮತ್ತು ಇವತ್ತು ನೋಡಿ ಆಶ್ಚರ್ಯ ಅಂದರೆ, ನಾನು ಹರಕೆ ತೀರಿಸೋಣ ಅಂತ ಬಂದಿದ್ದೀನಿ ದೂರದ ಗೋಕರ್ಣದಿಂದ. ಇವತ್ತು ಬಂದಮೇಲೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಜಾತ್ರೆ ನಡೀತಾ ಇದೆ. ನಿಮ್ಗೆ ಗೊತ್ತಿರಲಿಲ್ಲ, ಸತ್ಯವಾಗೂ ಗೊತ್ತಿರಲಿಲ್ಲ. ದೇವರ ಆಶೀರ್ವಾದ ಅಷ್ಟೇ. ಕೊನೆಗೂ ಉಳಿಸೋದು ದೇವರು ಮಾತ್ರ. ಅದರಿಂದ ಆದಷ್ಟು ಏಕಾದಶಿಗಳಲ್ಲಿ ಬಂದು ವಿಸಿಟ್ ಮಾಡಿ. ಹತ್ರದವರು ಪ್ರತಿಯೊಬ್ಬರು ಬರಲೇಬೇಕಾದ ದೇವಸ್ಥಾನ ಇದೆ. ನಾನು ಅದೇ ಹೇಳ್ತೀನಿ, ಮಕ್ಕಳೇ ಆಗಿಲ್ಲ ಮತ್ತು ಗಂಡ್ಮಗು ಆಗಬೇಕು ಅಂದರೆ ಖಂಡಿತ ಬನ್ನಿ. ಹಾಗೆ ಒಂದು ಮಂತ್ರ ಕೊಡ್ತಾರೆ, ಆ ಮಂತ್ರನ ಓದಿ ಇಲ್ಲಿ ಬಂದ್ಬಿಟ್ಟು ಒಂದು ಹರಕೆ ಹೊತ್ಕೊಳ್ಳಿ. ಏನಾದರೂ ₹1 ಖರ್ಚಾಗತ್ತಾ? ಅಲ್ಲ, ಖರ್ಚೇನ ಏನೂ ಇಲ್ಲ. ನಮ್ಮ ಭಕ್ತಿ, ನಮ್ಮ ಹರಕೆ ಅಷ್ಟೇನೆ. ಅವ್ರೇನು ಇಂಥ ಹರಕೆ ಮಾಡ್ಕೊಳ್ಳಿ, ಅಷ್ಟು ಕೊಡಿ, ಇಷ್ಟು ಕೊಡಿ, ಏನೂ ಹೇಳಲ್ಲ, ಏನೂ ಕೇಳಲ್ಲ. ಚೆನ್ನಾಗಿ ಊಟ ಹಾಕ್ಬಿಟ್ಟು, ನಿಮಗೆ ಊಟ ಹಾಕ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಕಳಿಸ್ತಾರೆ. ಅದರಿಂದ ದಯವಿಟ್ಟು ವಿಸಿಟ್ ಮಾಡಿ. ಇಂಥ ಕಡೆ ಪಾರ್ಕು ಅಲ್ಲಿ ಇಲ್ಲಿ ಸುತ್ತಾಡೋಕ್ಕಿಂತ ಇಂಥ ದೇವಸ್ಥಾನಗಳಿಗೆ ಬಂದರೆ ನಮಗೂ ಒಳ್ಳೆಯದು. ಆದರೆ ಆ ದೇವರ ಆಶೀರ್ವಾದದಿಂದ ಹುಟ್ಟಿರೋ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಅಂತ ನಾನು ಹೇಳ್ಕೊಂಡು. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು ಗೊತ್ತಾ? ಅನಿತನ. ಥ್ಯಾಂಕ್ ಯು. ಇಲ್ಲ, ನೋಡಿಲ್ಲ ನಂಗೆ. ಹೌದಾ? ನೋಡಿದ್ರಾ? ನಾನು ಹೇಳಿದ್ನಲ್ಲ ನೋಡಿ, ಹೀಗೇನೆ ನಿಜವಾಗ್ಲೂ ಹೇಳ್ತೀನಿ, ತುಂಬ 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 ಒಳ್ಳೆಯ ದೇವಸ್ಥಾನ. ಅಮ್ಮ, ಬೆಣ್ಣೆ ಕೃಷ್ಣ ವ್ಲಾಗ್ಸು. ಕೃಷ್ಣ ವ್ಲಾಗ್ಸು ಅದು ಮಾತ್ರ.